ಹಾಯ್ ಹಲೋ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ಒಂದು ವಿಡಿಯೋ ಆದರೆ ನೀವು ಸರ್ಚ್ ಕೂಡ ಮಾಡಿರ್ತೀರಾ ಅಥವಾ ನಿಮಗೆ ವಿಡಿಯೋ ಕೂಡ ಹತ್ರ ಬಂದಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ 2025 ಯಾವಾಗ ಬಂದಿದೆ, ಅಂದರೆ ಯಾವ ಸಮಯದಲ್ಲಿ ಬಂದಿದೆ, ಯಾವ ಡೇಟ್ ಅಂದರೆ ಯಾವ ದಿನಾಂಕದಂದು ಬಂದಿದೆ ಅಂತ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಹಾಗೆಯೇ ನೀವು ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ತಪ್ಪದೇ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತದೆ. ಸೊ ಹಾಗೆಯೇ ಇದರ ಜೊತೆಯಲ್ಲಿ ಈ ಒಟ್ಟಿಗೆ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ಐಟಮ್ಸ್ಗಳು ಒಂದೇ ಶಾಪ್ನಲ್ಲಿ ಸಿಗುವಂತಹ ಒಂದು ವಿಡಿಯೋ ಕೂಡ ನಾನು ಹಾಕಿರ್ತೀನಿ. ಖಂಡಿತವಾಗ್ಲೂ ಅದನ್ನು ಕೂಡ ಚೆಕ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗೆಯೇ ಇನ್ನೂ ಕೆಲವಾರು ವೀಡಿಯೋಸ್ ಆದರೆ ನಾನು ಈ ಒಂದು ಚಾನಲ್ನಲ್ಲಿ ನಿಮಗೆ ಹಾಕ್ತೀನಿ. ಸ್ಯಾರೀಸ್ ಇರ್ಬೋದು, ವರಮಹಾಲಕ್ಷ್ಮಿ ಐಟಮ್ಸ್ ಇರ್ಬೋದು, ಜ್ಯುವೆಲ್ರೀಸ್ ಇರ್ಬೋದು, ಹಾಗೆ ಮುಖವಾಡಗಳಿರ್ಬೋದು, ಎಲ್ಲ ಕೂಡ ಈ ಒಂದು ನನ್ನ ಚಾನಲ್ನಲ್ಲಿ ಹಾಕೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಸೊ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಹಾಗಾದರೆ ಬನ್ನಿ, ಇದು ಸಮಯ ಮತ್ತು ದಿನಾಂಕವನ್ನು ತಿಳಿದುಕೊಳ್ಳೋಣ. ಆಷಾಢ ಕಳೆದು ನಂತರ ಬರುವ ಮಾಸವೇ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಬರುವ ಮೊದಲನೇ ಹಬ್ಬ ಅಂದರೆ ನಾಗರ ಪಂಚಮಿ. ನಾಗರ ಪಂಚಮಿ 29/7/2025 ಆಗುತ್ತದೆ. ಹಾಗೆಯೇ ಭೀಮನ ಅಮಾವಾಸ್ಯೆ ಆದ ನಂತರ 2ನೇ ವಾರದಲ್ಲಿ ಮತ್ತು ಹುಣ್ಣಿಮೆಯ ಮೊದಲ ಶುಕ್ರವಾರ ಅಂದರೆ ಹುಣ್ಣಿಮೆಗಿಂತ ಬರುವ ಕೊನೆಯ ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಬರುತ್ತದೆ. ಸೊ ಈ ವರ್ಷ ಬಂದು ವರಮಹಾಲಕ್ಷ್ಮಿ ವ್ರತ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಬಂದು ಆಗಸ್ಟ್ 8, 2025 ಬಂದಿದೆ. ಸೊ ಇದು ಹೇಗೆಲ್ಲ ಬಂದಿದೆ, ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಾದರೆ ತಿಳಿಸ್ಕೊಡ್ತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನೋ ಒಂಥರ ಸಡಗರ, ದೊಡ್ಡ ಹಬ್ಬ ರೀತಿಯೇ ನಾವು ಆಚರಿಸ್ತೀವಿ. ಅಂದರೆ ಹೆಣ್ಮಕ್ಳು ಹಾಗೆಯೇ ನಮ್ಮ ಹೆಂಗಸರು 2 ತಿಂಗಳು ಬರೀ ದೇವರಿಗಾಗಿ ಒಂದು ಒಡವೆಗಳಾಗಲಿ, ಸೀರೆಗಳಾಗಲಿ, ದೇವರಿಗೆ ಬೇಕಾದಂಥ ವಸ್ತುಗಳಾಗಲಿ, ಸೊ ಎಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾರೆ. ಸೊ ಹಾಗೆಯೇ ದೇವರಿಗೆ ಯಾವ ಥರ ಅಲಂಕಾರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಸೊ ಅಲ್ಲಿ ಆ ಥರ ಇಟ್ಟಿರ್ತಾರೆ. ನಾವು ಇನ್ನೂ ವಿಶೇಷವಾಗಿ ಅಲಂಕಾರ ಮಾಡಬೇಕು, ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ವಿಶೇಷವಾಗಿ ಮಾಡಬೇಕು. ಪ್ರತಿ ವರ್ಷವೂ ದೇವರನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಕೂಡ ಕನಸು ಕೂಡ ಕಾಣ್ತಾ ಇರ್ತಾರೆ. ವರ್ಷದಲ್ಲಿ ತುಂಬಾ ಜಾಗ್ರತೆ, ತುಂಬಾ ಒಂದು ವಿಶೇಷವಾಗಿ ಸಡಗರದಿಂದ ಹಬ್ಬ ಆಚರಿಸ್ತಾರೆ ಅಂತಲೇ ಹೇಳಬಹುದು. ಸೊ ಯಾರೆಲ್ಲ ಆಚರಿಸ್ತಾ ಇದ್ದೀರಾ, ಯಾವುದೆಲ್ಲ ಪ್ಲ್ಯಾನ್ಸ್ ಎಲ್ಲ ಇದೆ, ಎಲ್ಲೆಲ್ಲೆಲ್ಲ ಹೋಗಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಯಾಕೆ ಆಚರಣೆ ಮಾಡಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ವ್ರತವನ್ನು ಮಾಡುವುದು ಯಾಕೆ ಅಂದರೆ ತಮ್ಮ ಕುಟುಂಬಗಳು ಅಥವಾ ದೇವರ ಅನುಗ್ರಹ ಪಡೆಯಲು, ಸುಖ ಸಮೃದ್ಧಿಯನ್ನು ಪಡೆಯಲು, ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು ಪಡೆಯಲು, ಒಟ್ಟಾರೆಯಾಗಿ ಬೇಡಿದ ಎಲ್ಲ ವರವನ್ನು ಕೊಡುವ ದೇವಿ ಆ ಲಕ್ಷ್ಮೀ ದೇವಿ. ವರಮಹಾಲಕ್ಷ್ಮಿ ಅಂದರೆ ವರವನ್ನು ಕೊಡುವಂತಹ ಲಕ್ಷ್ಮಿಗೆ ನಾವು ಆ ದಿನದಲ್ಲಿ ಅಂದರೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿ ಬೇಡಿದ ಎಲ್ಲ ವರವನ್ನು ನಮಗೆ ತಾಯಿ ಕೊಡುತ್ತಾಳೆ ಎಂದು ಭಾವನೆಯಿಂದ ನಾವು ಈ ಹಬ್ಬವನ್ನು ಆಚರಿಸುತ್ತೇವೆ. ಸೊ ಹಾಗಾದರೆ ಸಮಯ ಒಂದು ತಿಳ್ಕೊಳ್ಳೋಣ ಬನ್ನಿ. ಸಮಯ ಬಂದುಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ಖಂಡಿತವಾಗ್ಲೂ ನೋಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಈಗ ಪೂಜಾ ಸಮಯವನ್ನು ನೋಡ್ಕೊಳ್ಳೋಣ. ಇದು ಬೆಳಿಗ್ಗೆ ಸಿಂಹಲಗ್ನದಲ್ಲಿ ಪೂಜಾ ಮುಹೂರ್ತ. ಯಾರಾದರೂ ಬೆಳಿಗ್ಗೆ ಮಾಡಬೇಕು ಅಂದರೆ ಸೊ 6:18ರಿಂದ 8:25 ಒಳಗಡೆ ನಿಮಗೆ ಒಳ್ಳೆ ಮುಹೂರ್ತ ಇದೆ. 2 ಗಂಟೆ 7 ನಿಮಿಷಗಳು ನಿಮಗೆ ಕಾಲಾವಕಾಶ ಸಿಗತ್ತೆ. ಸೊ ನೀವು ಯಾರಾದರೂ ಪೂಜೆ ಮಾಡೋರು ಖಂಡಿತವಾಗ್ಲೂ ಮಾಡ್ಕೊಬಹುದು. ನೆಕ್ಸ್ಟು ಬಂದುಬಿಟ್ಟು ಮಧ್ಯಾಹ್ನ ವೃಶ್ಚಿಕ ಲಗ್ನ ಪೂಜಾ ಮುಹೂರ್ತದಲ್ಲಿ ಮಧ್ಯಾಹ್ನ ಬಂದುಬಿಟ್ಟು ನಿಮಗೆ 12:40ರಿಂದ 2:54 ಒಳಗಡೆ ನೀವು ಮಾಡಬೇಕಾಗತ್ತೆ. ಡ್ಯೂರೇಷನ್ ಬಂದುಬಿಟ್ಟು 2 ಗಂಟೆ 14 ನಿಮಿಷಗಳ ಕಾಲ ನೀವು ಪೂಜೆಯನ್ನು ಮಾಡ್ಕೊಬಹುದು. ತದನಂತರ ನಿಮಗೆ ಸಾಯಂಕಾಲ ಅಥವಾ ಗೋಧೂಳಿ ಸಮಯ ಅಂತ ಕೂಡ ಹೇಳಬಹುದು. ಸೊ ಕುಂಭಲಗ್ನದಲ್ಲಿ ಪೂಜಾ ಮುಹೂರ್ತ ಬಂದುಬಿಟ್ಟು ಸಂಜೆ 6:51ರಿಂದ 8:29 ನೀವು ಪೂಜೆಯನ್ನು ಮಾಡ್ಕೊಬಹುದು. ಹಾಗೆಯೇ 1 ಗಂಟೆ 38 ನಿಮಿಷಗಳ ಕಾಲ ನೀವು ಪೂಜೆಯನ್ನು ಮಾಡಬಹುದು. ಯಾವುದೇ ಟೈಮಲ್ಲಿ ಈ ಒಂದು ಕಾಲಮಿತಿ ಇದೆಯಲ್ಲೋ ಆ ಕಾಲಮಿತಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು.
ಸೊ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು.